ನಮಸ್ಕಾರ. ಇವತ್ತಿನ ವಿಡಿಯೋ ಕುಕ್ಕೆ ಸುಬ್ರಹ್ಮಣ್ಯದಿಂದ. ನನ್ನ ಚಿಕ್ಕಪ್ಪನ ಮನೆ ಇರೋದು ಸುಬ್ರಹ್ಮಣ್ಯ ದೇವಸ್ಥಾನದಿಂದ ಸ್ವಲ್ಪ ದೂರದಲ್ಲಿ, 1.5 ಕಿಲೋಮೀಟರ್. ಇಲ್ಲಿ ಬಂದಾಗಲೆಲ್ಲ ಬೆಳಗ್ಗೆ 4:15 ಮನೆಯಿಂದ ಹೊರಟು ಕುಮಾರಧಾರೆಗೆ ಹೋಗಿ ಅಲ್ಲಿ ಸ್ನಾನ ಮಾಡಿ ಒದ್ದೆ ವಸ್ತ್ರದಲ್ಲಿಯೇ ಅಲ್ಲಿಂದ ಸೀದಾ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ಉರುಳು ಸೇವೆ ಮಾಡುವುದು ನಾನು ನಂಬಿಕೊಂಡು ಬಂದಿರುವಂತಹ ಒಂದು ವಿಚಾರ. ಕೆಲವು ವರ್ಷಗಳ ಕಾಲ ಅದನ್ನ ಮಾಡುವುದು ಸಾಧ್ಯ ಆಗಿರ್ಲಿಲ್ಲ ನನಗೆ, ಯಾಕಂದ್ರೆ ಸುಬ್ರಹ್ಮಣ್ಯಕ್ಕೆ ಬರೋದೇ ಕಮ್ಮಿ ಆಗಿತ್ತು. ಆದ್ರೆ ಮತ್ತೆ ಇದು ಶುರುವಾದದ್ದು 1-2 ವರ್ಷಗಳ ಹಿಂದೆ. ಒಂದು 2-3 ಸರ್ತಿ ಬಂದು ಇಲ್ಲಿ ಇದೆ ಸೇಮ್ ಪ್ರೊಸೆಸ್ ಅನ್ನ ಮಾಡ್ತಾ ಇದ್ದೆ. ಎಲ್ಲದಕ್ಕೂ ಹೆಚ್ಚು ಫ್ಯೂಯಲ್ಲು ಎನರ್ಜಿ ಸಿಕ್ಕಿದ್ದು ಅಪೂರ್ವ ಆಸ್ಪತ್ರೆಗೆ ಸೇರಿದ ಮೇಲೆ. ಅಪೂರ್ವ ಆಸ್ಪತ್ರೆಯಲ್ಲಿದ್ದಾಗ ಒಂದು 4 ಸರ್ತಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದಿದ್ದೇನೆ ನಾನು ಅಂತ ಅನ್ನಿಸ್ತಿದೆ ನನಗೆ. ಕರೆಕ್ಟ್ ಆಗಿ ಲೆಕ್ಕ ಹಾಕಿಲ್ಲ. ಬಂದಾಗಲೆಲ್ಲ ಉರುಳು ಸೇವೆಯನ್ನ ಮಾಡಿ ಕೈ ಮುಗಿದು, ಅಪ್ಪ ಉಳಿಸಿಕೊಡು ಅವಳನ್ನ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೆ. ಇವತ್ತು ಉರುಳು ಸೇವೆ ಮಾಡೋದಕ್ಕೆ ಹೋಗಿ ಬಂದೆ. ಓಂ ಶರವಣ ಭವಾಯ ನಮಃ, ಇದು ನಾನು ಹೇಳುವಂತಹ ಸುಬ್ರಹ್ಮಣ್ಯ ಮಂತ್ರ ಹೇಳಿಕೊಂಡು ಉರುಳು ಸೇವೆ ಮಾಡಿ ಮನೆಗೆ ಬಂದೆ. ಎದ್ದ ಮೇಲೆ ಮತ್ತೆ ಎಲ್ಲರೂ ಅಮ್ಮ ಕೇಳಿದ್ರು, ಏನೋ ಒಂದಿಷ್ಟು ಆಸೆಗಳು, ಅಂದ್ರೆ ಇದೊಂದು ಆದ್ರೆ ಒಳ್ಳೇದಿತ್ತು ಅಂತ ಹೇಳುವಂತಹದ್ದು ಮನಸ್ಸಲ್ಲಿ ಕೆಲವು ವಿಚಾರಗಳು ಇದ್ದು. ಕೇಳಿದ್ಯಾ ಅದನ್ನು ದೇವ್ರ ಹತ್ರ ಅಂತ? ಇಲ್ಲ ಅಂದೆ. ಮುಖ ನೋಡಿದ್ರು ಅಮ್ಮ. ಕೇಳೋದನ್ ಬಿಟ್ಟಾಯ್ತು ನಾನು ಅಂತಂದೆ. ನಗು ಬಂತು ಅವರಿಗೂ, ಚಿಕ್ಕಮ್ಮನೂ ಇದ್ರಲ್ಲಿ. ಕೇಳಿದ್ದನ್ನ ದೇವರು ಕೊಡ್ಲಿಲ್ಲ ಅಂತ ಆದ ಮೇಲೆ ನಿನಗೇನು ಬೇಕು ಅದನ್ನ ನೀನು ಕೊಡು ಅಂತ ಕೇಳೋದೇ ನಮ್ಮ ಬದುಕಲ್ವಾ? ಅದೇ ಅಲ್ವಾ ನಮಗೆ ಅರ್ಥ ಆಗ್ಬೇಕಾಗಿರುವಂತಹದ್ದು ಅಂತ ಅವ್ರ ಹತ್ರವೂ ಕೂಡ ಏನು ನನ್ನ ಫಿಲಾಸಫೀಸ್ ಇದ್ದಾವಲ್ಲ ಅದನ್ನ ಹೇಳೋದಕ್ಕೆ ಹೊರಟೆ. ಅಂಡ್ ಕೇಳ್ಕೊಂಡು ಸುಮ್ಮನಿದ್ರು, ಅವ್ರು ಏನು ಹೇಳೋದಕ್ಕೆ ಹೋಗ್ಲಿಲ್ಲ. ಬಟ್ ನನಗೇನು ಅಂತ ಹೇಳಿದ್ರೆ, ದಿಸ್ ಇಸ್ ಸಮಥಿಂಗ್ ವಿಚ್ ಐ ಹ್ಯಾವ್ ಲರ್ನ್ಡ್ ಫ್ರಮ್ ಮೈ ಲೈಫ್. ದೇವರು ATM ಮಷೀನ್ ಅಲ್ಲ. ದೇವರು ಅಲಾದೀನ್ ಇನ್ಸೈಡ್ ಜೀನಿ ಕಪ್ ಅಲ್ಲ. ಬೇಕು ಅಂತಾದಾಗ ಉಜ್ಜಿಬಿಟ್ಟು ನನ್ನ 3 ವಿಷಸ್ಸನ್ನ ಪೂರ ಮಾಡು ಅಂತ ಹೇಳುವಂತಹ ವ್ಯಕ್ತಿ ಅಲ್ಲ ಅಂತ ಅನ್ಸೋದು ನನಗೀಗ. ನನ್ನ ಗುರುಗಳು ಹೇಳ್ತಾರೆ, ದೇವರು ಅಂತ ಹೇಳುವಂತಹ ಶಕ್ತಿ ಸಾಕ್ಷಿ ಭಾವದಲ್ಲಿ ಪ್ರತಿಯೊಂದನ್ನು ನೋಡಿಕೊಂಡು ಇರುವಂತಹ ಶಕ್ತಿ. ಅದು ನನಗಿದನ್ನು ಕೊಡು ಅಂತ ಹೇಳಿದ ಕೂಡಲೇ ಕೊಡುವಂತಹ, ಇದನ್ನ ಮಾಡು ಅಂತ ಹೇಳಿದ ಕೂಡಲೇ ಮಾಡುವಂತಹ ಶಕ್ತಿ ಅಲ್ಲ ಅಂತ. ದಿಸ್ ಈಸ್ ಸಮಥಿಂಗ್ ವಿಚ್ ವಿ ಹ್ಯಾವ್ ಫರ್ಗಾಟನ್ ಓವರ್ ದ ಸ್ಪ್ಯಾನ್ ಆಫ್ ಟೈಮ್. ದೇವರಿಗೆ ಕೈ ಮುಗಿಯೋದು ಯಾಕೆ? ಏನೋ ಒಂದು ಬೇಕು ಅಂತಲೇ. ಪ್ರಾರ್ಥನೆ ಮಾಡ್ಬೇಕಾದ್ರೆ ಮಕ್ಕಳಿಗೆ, ಸಣ್ಣ ಮಕ್ಕಳಿರುವಾಗಿಂತಲೇ ಹೇಳಿಕೊಡುವಂತಹದ್ದು ಏನನ್ನ, ಮಗಳೇ ನಿನಗೆ ಡ್ರಾಯಿಂಗ್ ಶೀಟ್ ಬೇಕಲ್ಲ, ದೇವ್ರ ಹತ್ರ ಕೇಳು. ನಿನಗೆ ಪೇಂಟಿಂಗಿಗೆ ಕ್ರಯಾನ್ಸ್ ಬೇಕಲ್ಲ, ದೇವ್ರ ಹತ್ರ ಕೇಳು. ನಿನ್ಗೆ ಆಟ ಆಡ್ಲಿಕ್ಕೆ ಶಕ್ತಿ ಬೇಕಲ್ವಾ, ದೇವ್ರ ಹತ್ರ ಕೇಳು. ಪ್ರತಿಯೊಂದನ್ನು ದೇವ್ರ ಹತ್ರ ಕೇಳು ಅಂತ ಹೇಳುವಂತಹದ್ದು ನಾವು. ಆದ್ರೆ ನಮಗ್ ಸಿಗೋದು ಏನ್ ಗೊತ್ತಾ? ನಮ್ಮ ಕರ್ಮಗಳ ಫಲ ಮಾತ್ರ. ನೀವು ಅದನ್ನ ಒಂದೇ ಲೈಫ್ ಟೈಮ್ ನಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋದಿಲ್ಲ. ಆ ಕಾರಣಕ್ಕೆ ನಮಗೆ ನೋಡೋದಕ್ಕೆ ಹೇಗೆ ಕಾಣುತ್ತೆ ಅಂತ ಹೇಳಿದ್ರೆ, ಕೆಟ್ಟದ್ದು ಮಾಡಿದವರಿಗೆಲ್ಲ ಒಳ್ಳೇದಾಗ್ತಿದೆ, ಒಳ್ಳೇದ್ ಮಾಡಿದವರಿಗೆಲ್ಲ ಕೆಟ್ಟದಾಗ್ತಿದೆ ಅಂತ ಹೇಳಬೇಕಾದ್ರೆ, ನಾವು ಆ ಆಲೋಚನೆಗಳನ್ನ ಮಾಡೋದಕ್ಕೆ ಕಾರಣ ನಮ್ಮ ಮೈಂಡ್ ಸ್ಪ್ಯಾನ್, ನಮ್ಮ ಲೈಫ್ ಸ್ಪ್ಯಾನ್ನ ಒಳಗೆ ಮಾತ್ರ ಇದೆ ಅಂತ ಹೇಳೋದು. ನಾನು ಯಾವ ಜನ್ಮದಲ್ಲಿ ಯಾರಿಗೇನ್ ಮಾಡಿದ್ದೆ ಅಂತ ಗೊತ್ತಿಲ್ಲ ನನಗೆ. ಗೊತ್ತಿಲ್ಲ ಅಂತ ಹೇಳುವ ಕಾರಣಕ್ಕೆ ನನಗೆ ಆಗ್ತಿರುವಂತಹದ್ದು ಕೆಟ್ಟದು, ನಾನು ಮಾಡದೇ ಇರೋದಕ್ಕೆ ನನಗೇನೋ ಫಲ ಸಿಗ್ತಿದೆ ಅಂತ ಹೇಳುವಂತಹ ಮನಸ್ಥಿತಿ ಮತ್ತು ಆಲೋಚನೆ ನಮ್ಮಲ್ಲಿರುತ್ತೆ. ಬಟ್ ಯಾವಾಗ್ಲೂ ಯಾವತ್ತೋ ಏನನ್ನು ನಾವು ಮಾಡಿರ್ತೀವಿ. ಶರಶಯ್ಯಲ್ಲಿ ಮನಗಿದಂತಹ ಭೀಷ್ಮ ಪಿತಾಮಹ ಭಗವಾನ್ ಶ್ರೀಕೃಷ್ಣನ ಹತ್ರ ಕೇಳ್ತಾರಂತೆ, ಅಲ್ಲಯ್ಯ ನಾನು ಯಾರಿಗೂ ಏನು ನೋವನ್ನ ಉಂಟು ಮಾಡ್ಲಿಲ್ಲ, ನನಗೆ ಯಾಕೆ ಈ ಶಿಕ್ಷೆ, ಶರಶಯ್ಯಲ್ಲಿ ಮನಗುವಂತಹ ಶಿಕ್ಷೆ ಯಾಕೆ ನನಗೆ ಅಂತ ಕೇಳಿದ್ರಂತೆ. ಅವರೇ ಆಪ್ಟ್ ಮಾಡಿಕೊಂಡದ್ದು ಆದರೂ ಕೂಡ, ನಿಮ್ಗೆ ಕಾಲಜ್ಞಾನ ಇದೆ ಪಿತಾಮಹ, ನೀವೇ ಹೋಗಿ ನೋಡಿ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾರೆ. ಹೇಳಿ ಆಗುವಾಗ ಭೀಷ್ಮ ಪಿತಾಮಹರು 100 ಜನ್ಮಗಳಷ್ಟು ಹಿಂದೆ ಹೋಗಿ ನೋಡಿ ಬರ್ತಾರಂತ ಯಾವುದು ಕಾಣೋದಿಲ್ಲ. ಆಗ ಕೃಷ್ಣ ಪರಮಾತ್ಮ ಹೇಳ್ತಾನೆ, 1 ಜನ್ಮ ಹಿಂದಕ್ಕೆ ಹೋಗಿ, 101 ಜನ್ಮ ಹಿಂದಕ್ಕೆ ಹೋಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಮಹಾರಾಜರಾಗಿದ್ರಿ ಆಗ, ದಾರಿಯಲ್ಲಿ ಹೋಗ್ಬೇಕಾದ್ರೆ ಹಾವೊಂದು ಅಡ್ಡ ಬಂದಿತ್ತು, ಹಾವನ್ನ ಸುಮ್ಮನೆ ನಿಮ್ಮ ರಥದ
ಬದಿಯಿಂದ ಸರಿಸಿ ಬಿಟ್ಟು ಮುಂದಕ್ಕೆ ಹೋಗ್ಬೋದಿತ್ತು. ನೀವೇನ್ ಮಾಡಿದ್ರಿ, ಹಾವನ್ನ ರಪ್ ಅಂತ ತೆಗೆದು ಮೇಲಿಂದ ಬಿಸಾಡಿದ್ರಿ. ಅದು ಹೋಗಿ ಮುಳ್ಳುಗಳ ಮೇಲೆ ಬಿದ್ದು ಮುಳ್ಳುಗಳೆಲ್ಲ ದೇಹಕ್ಕೆ ಕಂತಿ ನರಳಿ ಸಾಯುವಂತಾಯಿತು. ಆ ಕರ್ಮದ ಫಲ ನಿಮಗೆ ಅಂತ. ಈಗಿಲ್ಲಿ ಪ್ರಶ್ನೆ ಮಾಡುವಾಗ ಪ್ರಶ್ನೆಯನ್ನು ಮಾಡ್ಬೋದು, ಹಾಗಿದ್ರೆ ಹಾವಿಗೆ ಯಾವ ಕಾರಣಕ್ಕೆ ಈ ಶಿಕ್ಷೆ ಆದದ್ದು, ಹಾವಿನ ಯಾವ ಕರ್ಮವನ್ನ ಭೀಷ್ಮ ಪಿತಾಮಹರು ಎನೇಬಲ್ ಮಾಡಿದ್ದು, ಅಥವಾ ಯಾವ ಕರ್ಮದ ಫಲವನ್ನ ಇವ್ರು ಕೊಟ್ಟದ್ದು ಅಂತ. ಆ ರೀತಿ ಪ್ರಶ್ನೆ ಮಾಡಿಕೊಂಡು ಹೋದ್ರೆ ಇಟ್ ಬಿಕಮ್ಸ್ ಸೈಕ್ಲಿಕಲ್ ಅಂಡ್ ಸರ್ಕ್ಯುಲರ್ ಆಸ್ ವೆಲ್. ಸೊ ಹಾಗೆ ಅದನ್ನೆಲ್ಲ ಪ್ರಶ್ನೆ ಮಾಡಬಹುದು. ದಿಸ್ ಇಸ್ ವಾಟ್ ವಿ ನೀಡ್ ಟು ಡೂ. ಇದನ್ನ ಸುಮ್ಮನೆ ಕೂತು, ಅಂದ್ರೆ ಎಲ್ಲೋ ಸೋಷಿಯಲ್ ಮೀಡಿಯಾದಲ್ಲಿ ಕೂತ್ಕೊಂಡು ಪ್ರಶ್ನೆ ಮಾಡುವಂತಹ ಪ್ರಶ್ನೆಗಳಲ್ಲ ಇವು. ಸುಮ್ಮನೆ ಕೂತು ಧ್ಯಾನಾವಸ್ಥೆಯಲ್ಲಿ ಇದನ್ನೆಲ್ಲ ಪ್ರಶ್ನಿಸಿದಾಗ ಉತ್ತರಗಳು ಸಿಗ್ತವೆ. ಅಂಡ್ ಈ ಮನೆ ಖುಷಿ ಆಗೋದು, ಬೇಜಾರಾಗೋದು ಯಾವ ಕಾರಣಕ್ಕೆ ಗೊತ್ತಾ? ನಾವು ಏಪ್ರಿಲ್ 2025 ಇಲ್ಲಿಗೆ ಬಂದಿದ್ವಿ, ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಕೈ ಮುಗಿಯೋಕೆ. ಬಂದಿದ್ದಾಗ ಇವರ ಮನೆಯ ಫಸ್ಟ್ ಫ್ಲೋರ್ ಅನ್ನ ರಿನೋವೇಟ್ ಮಾಡ್ತಾ ಇದ್ರು. ತುಂಬಾ ಚಂದಕ್ಕೆ ರಿನೋವೇಷನ್ ಮಾಡಬೇಕು ಅನ್ನುವಂತಹ ಪ್ಲಾನ್ ನಲ್ಲಿ ಅವರಿದ್ರು. ಹಾಗೆ ರಿನೋವೇಟ್ ಮಾಡಿ ಆಗುವಾಗ ಮುಂದೆ ಒಂದು ಜೋಕಾಲಿ ಇರುತ್ತೆ. ಆ ಜೋಕಾಲಿಯಲ್ಲಿ ಕೂತು ಚಂದಕ್ಕೆ ಹರಟೆ ಮಾಡಬಹುದು ಅಂತೆಲ್ಲ ನನ್ನ ಚಿಕ್ಕಮ್ಮ ಹೇಳ್ತಾ ಇದ್ರು. ಹೇಳುವಾಗ ಅಪೂರ್ವ ಹೇಳಿದ್ದು, ಆಶಿ ಇನ್ನು ವೆಕೇಶನ್ ಸಿಕ್ಕಿದರೆ ನಮಗೆ ಬಪ್ಪಲೆ ಒಂದು ಹೊಸ ಜಾಗೆ ಆತು, ರೆಸಾರ್ಟಿನಂಗೆ ಮಾಡ್ತಾ ಬೇಡ, ಇಲ್ಲಿಗೆ ಬಪ್ಪಲಕು ಅಂತ. ಅಂದ್ರೆ ಅಷ್ಟು ಚಂದಕ್ಕೆ ಮಾಡಿದ್ದಾರೆ. ನಾನು ನಿಮ್ಗೆ ಆಕ್ಚುಲಿ ಇವತ್ತು ಸುಮ್ಮನೆ ಹೀಗೆ ಫೇಸ್ಬುಕ್ಕಿಗೆ ಹಾಕೋದಕ್ಕೆ ಅಂತ ಒಂದು ರೀಲ್ನ ತುಣುಕು ಮಾಡಿದ್ದೆ, ಅದನ್ನ ಇಲ್ಲಿಗೆ ಅಟ್ಯಾಚ್ ಮಾಡ್ತೀನಿ ನೋಡಿ, ಎಷ್ಟು ಚಂದ ಕಟ್ಟಿದ್ದಾರೆ ಮನೆ ಅಂತ ಮೇಲ್ಗಡೆ. ಇದನ್ನು ಬಂದು ಆಕ್ಚುಲಿ ಕಳೆದ 1 ವರ್ಷದಲ್ಲಿ ಸುಬ್ರಹ್ಮಣ್ಯಕ್ಕೆ ಬರ್ಲಿಕ್ಕೆ ಆಗಿರ್ಲಿಲ್ಲ, ಬಂದಿರ್ಲಿಲ್ಲ. ಅಥವಾ ಅಪೂರ್ವ ತೀರಿಕೊಂಡ ಮೇಲೆ ಒಮ್ಮೆ ಬಂದಿದ್ದೇವೆ, ಬಂದಾಗ ಈ ಮನೆಯ ರಿನೋವೇಷನ್ ಇನ್ನೂ ಮುಗುದಿರ್ಲಿಲ್ವೇನೋ, ಅಥವಾ ಸಮಥಿಂಗ್ ಲೈಕ್ ದಟ್. ನಾವು ಮೋಸ್ಟ್ಲಿ ಬಂದಿಲ್ಲ, ಹಾಗಾಗಿ ಆಗ ಮನೆ ಹೀಗಿರ್ಲಿಲ್ಲ. ಅಂಡ್ ಅವರಿಗೆ ಮನೆಯೊಕ್ಕಲು ಮಾಡಬೇಕಾದಂತಹ ಅನಿವಾರ್ಯತೆ ಇತ್ತು. ಅವರು ಮನೆಯೊಕ್ಕಲನ್ನ ಮಾಡುವಾಗ ನಮಗೆ ಬರೋದಕ್ಕೆ ಆಗದೇ ಇರುವಂತಹ ಅನಿವಾರ್ಯತೆ ಇತ್ತು. ಕಾರಣ ಯಾವ ಶುಭ ಸಮಾರಂಭಕ್ಕೂ ನಾನು ಇನ್ನೂ ಹೋಗೇ ಇಲ್ಲ. ನಂಗೆ ಯಾವಾಗ ಹೋಗ್ತೀನಿ ಅಂತ ಹೇಳುವಂತಹದ್ದು ಇನ್ನೂ ಗೊತ್ತೂ ಇಲ್ಲ. ವರ್ಷಾಂತಕ ಆಗುವವರೆಗೆ ಹೋಗಬಾರ್ದು ಅಂತಾರೆ. ಆದ್ರೆ ವರ್ಷಾಂತಕ ಆದ ಮೇಲೆ ನಾನು ಹೋಗ್ತೇನಾ ಅಂತ ಕೇಳಿದ್ರೆ ನನಗೆ ಯಾಕೋ ಡೌಟ್ ನಾನು ಹೋಗುವಂತಹದ್ದು. ಮದುವೆಗಳಿಗೆ ಸ್ಪೆಸಿಫಿಕ್ ಆಗಿ ಹೋಗೋದಕ್ಕೆ ತುಂಬಾ ಮನಸ್ಸು ಕೊರಗ್ತದೆ. ಹೋದಾಗ ಯಾವುದೋ ಕಪಲ್ ಫೋಟೋವನ್ನ ನೋಡಿದಾಗ, ಇಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಯಾರಾದರೂ ಗಂಡ ಹೆಂಡತಿ ಒಟ್ಟಿಗೆ ಇದ್ದು ಹ ಹ ಹ ಹು 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 ಅಂತ ಹೇಳಿಕೊಂಡು ನಗಾಡಿಕೊಂಡು ವಿಡಿಯೋ ಹಾಕುವಾಗ ಐ ನೋ ದ್ಯಾಟ್ ಇಟ್ ಈಸ್ ಅ ರಾಂಗ್ ಥಿಂಗ್ ಟು ಡೂ. ಬಟ್ ಆ ರಾಂಗ್ ಥಿಂಗ್ ಟು ಡೂ ಅಂತ ಹೇಳುವಂತಹದ್ದು ಮನಸ್ಸಿಗೆ ಬರೋದಕ್ಕಿಂತ ಮುಂಚೆ ಛೇ ನನ್ನ ಬದುಕು ಹೀಗಿತ್ತಲ್ವಾ ಅಂತ ಹೇಳುವಂತಹ ಒಂದು ಥಾಟ್ ಬರುತ್ತೆ. ಅಂಡ್ ಆಸ್ ಸೂನ್ ಆಸ್ ಐ ರಿಯಲೈಸ್ ದ್ಯಾಟ್ ಐ ಟ್ರೈ ಟು ಟೇಕ್ ಬ್ಯಾಕ್ ಮೈ ಥಾಟ್. ಇದು ಕೂಡ ಗುರುಗಳೇ ಹೇಳಿಕೊಟ್ಟಂತಹದ್ದು. ಕೆಟ್ಟ ಥಾಟ್ಸ್ ಬಂತು ಅಂತಾದಾಗ ಆ ಕೆಟ್ಟ ಥಾಟ್ಸ್ ಅನ್ನ ಯೂನಿವರ್ಸ್ಗೆ ಹೋಗೋದಕ್ಕೆ ಬಿಡಬೇಡಿ, ಆ ಕೂಡಲೇ ಅದನ್ನ ಕ್ಯಾನ್ಸಲ್ ಔಟ್ ಮಾಡಿ, ಸರಿಯಲ್ಲ ಇದು, ವಾಟ್ ಐ ಆಮ್ ಥಿಂಕಿಂಗ್ ಇಸ್ ನಾಟ್ ರೈಟ್ ಅಂತ ಹೇಳಿ ಅಂತ. ಕಾರಣ ಏನ್ ಗೊತ್ತಾ, ಇಟ್ಸ್ ವೆರಿ ಸಿಂಪಲ್ ಟು ಥಿಂಕ್. ದೃಷ್ಟಿ ಆಗುತ್ತೆ, ಯಾರದ್ದೋ ಮಾತು ನಮಗೆ ಏನನ್ನೋ ಮಾಡುತ್ತೆ ಅಂತೆಲ್ಲ ಹೇಳುವಂತಹದ್ದನ್ನ ನಾವು ಕೇಳಿಸಿಕೊಂಡಿರ್ತೀವಿ. ಅಂದ್ರೆ ಯಾರೋ ನಿಮಗೆ ಏನೋ ಒಂದು ಹೇಳಿದ್ರು, ಆ ಹೇಳಿದಂತಹದ್ರದ್ದು ಇಫೆಕ್ಟ್ ನಿಮ್ಮ ಮೇಲೆ ಬಿತ್ತು, ಇಫೆಕ್ಟ್ ನಿಂದಾಗಿ ನಿಮ್ಮ ಬದುಕಲ್ಲಿ ಏನೋ ನೆಗೆಟಿವ್ ಆಯ್ತು ಅಂತ ನೀವು ಹೇಳ್ತಿರಲ್ಲ. ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್ ಅವರ ಬದುಕಲ್ಲೂ ಆಗಿಯೇ ಆಗುತ್ತೆ. ಬಿಕಾಸ್ ಯೂನಿವರ್ಸ್, ಕರ್ಮಗಳು ಪ್ರತಿಯೊಂದು ಕೂಡ ದೇ ಆರ್ ಆಲ್ ಇಂಟರ್ಲಿಂಕ್ಡ್ ಅಕಾರ್ಡಿಂಗ್ ಟು ಮೀ. ಫಿಸಿಕ್ಸ್ ಈಸ್ ದ ಸೇಮ್, ದ ಸೈನ್ಸ್ ಈಸ್ ದ ಸೇಮ್. ನಮ್ಗೆ ಅದು ಅರ್ಥ ಆಗ್ತಿಲ್ಲ ಅಷ್ಟೇ ಕಂಪ್ಲೀಟ್ ಆಗಿ. ಬಟ್ ವಿಷಯ ಏನು ಅಂತ ಹೇಳಿದ್ರೆ, ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಅಲ್ಲೂ ಕೂಡ ವರ್ಕ್ ಆಗುತ್ತೆ. ಫಾರ್ ಎವ್ರಿ ಆಕ್ಷನ್ ದರ್ ಇಸ್ ಗೋಯಿಂಗ್ ಟು ಬಿ ಅ ರಿಯಾಕ್ಷನ್. ಈಗ ನಾನು ಯಾರನ್ನು ಕೆಟ್ಟದಾಗ್ಲಿ ನಿನಗೆ ಅಂತ ಹೇಳಿದ್ರೆ, ಆ ವ್ಯಕ್ತಿ ಕೆಟ್ಟದಾಗಬಹುದು, ನನಗೆ ಆ ಶಕ್ತಿ ಇರಬಹುದು. ಬಟ್ ಆ ವ್ಯಕ್ತಿ ಏನೂ ಮಾಡದೇ ಇರುವಾಗ ನಾನು ಹಾಗೆ ಶಾಪ ಹಾಕಿ ಅವನು ಕೆಟ್ಟವನಾದ ಅಥವಾ ಕೆಟ್ಟದಾಯ್ತು ಅವನಿಗೆ ಅಂತ ಹೇಳಿದ್ರೆ, ಅದರ ಆಪೋಸಿಟ್ ರಿಯಾಕ್ಷನ್ ನನಗೂ ಆಗಿಯೇ ಆಗುತ್ತೆ. ನಾನು ಅದನ್ನ ಕಟ್ಟಲೇಬೇಕು, ಆ ಬೆಲೆಯನ್ನ. ಯಾವಾಗ ಅಂತ ಹೇಳುವಂಥದ್ದು ಗೊತ್ತಿಲ್ಲ ಯಾರಿಗೂ ಅಷ್ಟೇ. ಈಗ ಅಪೂರ್ವಳನ್ನ ಕಳೆದುಕೊಂಡದ್ದು ಕೂಡ ಅದೇ ರೀತಿಯ ಯಾವುದೋ ಒಂದು ಬೆಲೆ ಕಟ್ಟುತ್ತಾ ಇರುವಂತಹ ಕೆಲಸವೇ. ಅವಳು ಮಗಳನ್ನ
ಬೆಳೆಯೋದನ್ನ ನೋಡದೆ ಅದಕ್ಕಿಂತ ಮುಂಚೆ ಹೊರಟದ್ದು ಕೂಡ, ಅದು ಕೂಡ ಯಾವುದೋ ಒಂದಕ್ಕೆ ಬೆಲೆ ಕಟ್ತಾ ಇರುವಂತಹದ್ದೇ. ಮಗಳಿಗೆ ಇಷ್ಟು ಸಣ್ಣ ವಯಸ್ಸಲ್ಲಿ ಅಮ್ಮ ಇಲ್ಲ ಅಂತ ಹೇಳುವಂತಹದ್ದು ಕೂಡ ಯಾವುದೋ ಒಂದು ಬೆಲೆಯನ್ನ ನಾವು ತೆರ್ತಾ ಇರುವಂತಹದ್ದೇ. ಸೊ ನನ್ನ ಬದುಕಿನ ಟೇಕ್ ಅವೇ ನೋಡಿ, ನಾವು ಎವ್ರಿಥಿಂಗ್ ಫಾರ್ ಎವ್ರಿಥಿಂಗ್, ಯಾಕೆ 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 ನನಗೆ ಯಾಕೆ ಹೀಗಾಯ್ತು ಅಂತ ಕೇಳ್ತೀವಿ. ಅದರಿಂದ ಏನಾಯ್ತು ಅಂತ ಹೇಳುವಂತಹ ಪ್ರಶ್ನೆಯನ್ನ ನಾವು ಕೇಳೋದು ತುಂಬಾ ಕಮ್ಮಿ. ನನ್ನ ಬದುಕಲ್ಲಿ ಅಟ್ಲೀಸ್ಟ್ ಆಸ್ ಆಫ್ ನೌ ದೇವ್ರ ಹತ್ರ ನನಗೆ ಇದನ್ನ ಕೊಡು ಅಂತ ಹೇಳೋದನ್ನ ಬಿಟ್ಟು ಬಿಟ್ಟಿದ್ದೀನಿ. ನನಗೇನು ಒಳ್ಳೇದು ಅಂತ ಹೇಳೋದು ನಿನಗೆ ಗೊತ್ತು. ಬಿಕಾಸ್ ನನಗೇನು ಒಳ್ಳೇದು ಅಂತ ಹೇಳುವಂತಹದ್ದು ನನ್ನ ಮನಸ್ಸಲ್ಲಿತ್ತೋ ಅದನ್ನ ನಾನು ನಿನ್ನ ಹತ್ರ ಕೇಳಿದ್ದೀನಿ. ಅಂಡ್ ಯು ಡಿಡ್ ನಾಟ್ ಗಿವ್ ಇಟ್ ಟು ಮೀ. ನೀನು ಅದನ್ನು ನನಗೆ ಕೊಡ್ಲಿಲ್ಲ ಅಂತ ಆದಾಗ ನನ್ನ ಮನಸ್ಸಲ್ಲಿರುವಂತಹ ಭಾವನೆ, ನೀನು ಒಳ್ಳೆಯದನ್ನೇ ಮಾಡ್ತೀನಿ. ಈವನ್ ಇಫ್ ಶಾರ್ಟ್ ಟರ್ಮ್ ರಿಪರ್ಕಷನ್ಸ್ ಆರ್ ಬ್ಯಾಡ್. ನಮಗೆ ಶಾರ್ಟ್ ಟರ್ಮ್ನಲ್ಲಿ ನೋಡಬೇಕಾದ್ರೆ ಹೆಂಡತಿಯನ್ನ ಕಳ್ಕೊಂಡಿದ್ದೇನೆ, ಮಗಳಿಗೆ ಅಮ್ಮ ಇಲ್ಲ, ಅವಳ ರೆಸ್ಪಾನ್ಸಿಬಿಲಿಟಿ ನನ್ನದು ಅಂತ ಹೇಳುವಂತಹದ್ದೆಲ್ಲ ಅನ್ನಿಸ್ಬಹುದು. ಮಗಳಿಗೆ ತಾಯಿ ಇಲ್ಲ ಅಂತ ಹೇಳುವಂತಹ ಶಾರ್ಟ್ ಟರ್ಮ್ ರಿಪರ್ಕಷನ್ಸ್ ಕಾಣಬಹುದು. ಬಟ್ ಲಾಂಗ್ ಟರ್ಮ್ನಲ್ಲಿ ಏನಿದೆ ನಮಗೆ ಗೊತ್ತಿಲ್ಲ. ಸೊ ವಾಟ್ ಕ್ಯಾನ್ ವಿ ಡೂ, ವಾಟ್ ಶುಡ್ ವಿ ಡೂ? ವಿ ಶುಡ್ ಹ್ಯಾವ್ ದಟ್ ಪಾಸಿಟಿವ್ ಮೈಂಡ್ಸೆಟ್, ವಿ ಶುಡ್ ಹ್ಯಾವ್ ದಟ್ ಪಾಸಿಟಿವ್ ಔಟ್ಲುಕ್ ಇನ್ ಲೈಫ್. ದೇವರ ಹತ್ರ ಪ್ರತಿ ಕ್ಷಣವು ಪ್ರಾರ್ಥನೆ ಮಾಡಬೇಕಾದ್ರೆ ಫಲಾಪೇಕ್ಷೆ ಇಲ್ಲದೆ ಪ್ರಾರ್ಥನೆ ಮಾಡುವುದು ಕಷ್ಟ. ಫಲಾಪೇಕ್ಷೆಯೇ ಇಲ್ಲ ಅಂತ ಹೇಳಿ ಪ್ರಾರ್ಥನೆ ಮಾಡುವಷ್ಟು ಸ್ಥರ ನನಗಿನ್ನೂ ಬಂದಿಲ್ಲ. ನಾನು ಕೇಳೋದೇನನ್ನ, ನಿನಗೇನು ಕೊಡ್ಬೇಕು ಅಂತ ಅನ್ಸುತ್ತೆ ಕೊಡು ಅದನ್ನ. ಕಷ್ಟಗಳು ಬಂದ್ರೆ ಬದುಕಲ್ಲಿ ಹ್ಯಾಂಡಲ್ ಮಾಡೋದಕ್ಕೆ ಶಕ್ತಿ ಕೊಡು. ಈಗ ನೋಡಿ, ಇದು ಬಂದಿರುವಂತಹದ್ದು ಸಾಮಾನ್ಯ ಕಷ್ಟ ಅಲ್ಲ ನನಗೆ, ಆದ್ರೆ ಅದನ್ನ ಹ್ಯಾಂಡಲ್ ಮಾಡೋದಕ್ಕೆ ಶಕ್ತಿಯನ್ನ ದೇವರು ಕೊಟ್ಟಿದ್ದಾನೆ. ಎಸ್, ಐ ಬ್ರೇಕ್ ಡೌನ್, ಎಸ್, ಐ ಫೀಲ್ ಸ್ಯಾಡ್, ಬ್ಯಾಡ್, ಸಮಟೈಮ್ಸ್ ಐ ಡೋಂಟ್ ಇವನ್ ನೋ ವಾಟ್ ಐ ಆಮ್ ಡೂಯಿಂಗ್, ಬಟ್ ಈವನ್ ಆಫ್ಟರ್ ದ್ಯಾಟ್ ಇಟ್ಸ್ ಕ್ಲೋಸ್ ಟು 1 year now, Allah, and I'm surviving. I'm doing things that I used to do before, less efficiently maybe, but I'm still doing it. ಇದು ಸಾವು ಬದುಕಲ್ಲಿ ಕಲಿಸಿದಂತಹ ಪಾಠ ನನಗೆ. ನನ್ನ ಮುದ್ದಿನ ಹೆಂಡತಿಯ ಸಾವು ನನ್ನ ಬದುಕಲ್ಲಿ ಕಲಿಸಿದಂತಹ ಪಾಠ ಇದುವೇ. ಸೊ ದಿಸ್ ಈಸ್ ದ ವಿಡಿಯೋವನ್ನ ಇಲ್ಲಿಗೆ ಮುಗಿಸುವಂತಹ ಸಮಯ. ಹೋಗಿ ಬರ್ತೇನೆ, ನಾನು ನಿಮ್ಮ ಆಶೀಶ್ ಸರಡ್ಕ.